ಮಂಡ್ಯ ಜಿಲ್ಲೆನಲ್ಲಿ ಈ ಮುಂಗಾರಿನಲ್ಲಿ ಮಳೆ ಹೆಚ್ಚು ಇಂದ ಹಾನಿಯಾಗಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ. CDS ನಾಲೆ ಅಲ್ಲಿ PO ಇದೆ, ಅಲ್ಲಿ ಸ್ವಲ್ಪ ಹೆಚ್ಚು ನೀರು ಪ್ರೆಷರ್ ಬಂದಾಗ ಮಳೆ ಹೋದಾಗ ಡ್ಯಾಮೇಜ್ ಆಗಿ ಒಡೆದಿದೆ. ಅದರ ಕೆಳಗಡೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅದು ಹಾರ್ಟಿಕಲ್ಚರ್ದು ಅಗ್ರಿಕಲ್ಚರ್ ಎರಡೂ ಹಾನಿಯಾಗಿದೆ. ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಒಂದು 2 ದಿವಸ ಬೇಕಾಗುತ್ತೆ. ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಸರ್ವೆ ಮಾಡ್ಲಿಕ್ಕೆ ಆಗಿಲ್ಲ. ಮಾಡಿದ್ಮೇಲೆ ಪಕ್ಕ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ, ಯಾರ್ಯಾರ್ದು ರೈತರದು ಎಷ್ಟು, ಸೊ ಕೃಷಿ ಎಷ್ಟು, ತೋಟಗಾರಿಕೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ನಾವು ಮೊದಲನೇ ಹಂತದಲ್ಲಿ ಏನು ಇದಕ್ಕೆ ಟೈಮ್ ಭಾರ ಇಲ್ಲ, ಯಾವತ್ತು ಸರ್ವೆ ಮುಗಿಯುತ್ತೆ ಅವತ್ತೇ ಅಪ್ಲೋಡ್ ಮಾಡಿ ಪರಿಹಾರಕ್ಕೆ ಅವ್ರ ಅಕೌಂಟ್ಗೆ ಪರಿಹಾರ ಹೋಗುತ್ತೆ. ಮತ್ತು ಈ ಕೆಲಸನೂ ಈಗ ನೀರು ನಿಲ್ಲಿಸಿದ್ದಾರೆ, ಮಳೆ 2 ದಿವಸ ನಿಂತ ತಕ್ಷಣವೇ ಕೆಲಸ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾರೆ. ಈಗಾಗಲೇ ಸರ್ಕಾರ ಈಗ ಈ ಥರದ ಪರಿಹಾರ ಬಹುಶಃ NDRFನಲ್ಲಿ 8,500 ಒಂದು ಪರಿಹಾರ ಕೊಡ್ತಿದ್ದು. ಮಳೆ ಆಶ್ರಿತ ಬೆಳೆಗೆ 8,500 ಪರಿಹಾರ ಕೊಡ್ತಿತ್ತು. ನೀರಾವರಿ ಅಚ್ಚುಕಟ್ಟಿನಲ್ಲಿ ಆಗಿರ್ತಕ್ಕಂಥದಕ್ಕೆ 17,000 ಕೊಡ್ತಿದ್ದು. ಬಹುವಾರ್ಷಿಕ ಅಂದರೆ ತೋಟಗಾರಿಕೆ ಇದಕ್ಕೆ 22,500 ಕೊಡ್ತಿದ್ದೋ ನಾವು ಹೆಕ್ಟೇರ್ಗೆ. ಸೊ ಆದರೆ ಈಗ ನಾವು ಗುಲ್ಬರ್ಗಾದಲ್ಲಿ ಈಗಾಗಲೇ ಜಾಸ್ತಿ ಆ ಭಾಗದಲ್ಲಿ ಬೀದರು, ಗುಲ್ಬರ್ಗ, ಯಾದಗಿರಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು ಇಲ್ಲೆಲ್ಲ ಜಾಸ್ತಿಯಾಗಿ 1 ತಿಂಗಳು 1.5 ತಿಂಗಳಿಂದನೇ. ಸೊ CMA ಸ್ವತಃ ನಾನು, ರೆವಿನ್ಯೂ ಮಿನಿಸ್ಟ್ರು, ಆ ಭಾಗದ ಮಂತ್ರಿಗಳೆಲ್ಲ ಸಮೀಕ್ಷೆ ಮಾಡಿ ಅವತ್ತು ಒಂದು ರೈತರ ಜೊತೆ ಮಾತನಾಡಿ ಅಲ್ಲಿ ಮಾಧ್ಯಮದವ್ರ ಸಲಹೆ, ರೈತರ ಸಲಹೆ, ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಎಲ್ಲವನ್ನೂ ತಗೊಂಡು ಬಹುಶಃ ರೈತರು, ಆ ಭಾಗದ ರೈತರು ಅವ್ರು ಏನು ಹೇಳಿದ್ರು ಅಷ್ಟನ್ನೇ ಘೋಷಣೆ ಮಾಡೈತಿ. ಅವರೆಲ್ಲರೂ ನಮಗೆ ಎಲ್ಲ ಸ್ಟೇಜಲ್ಲೂ ಸಹ ನೀವು ಒಂದು ಸ್ಲ್ಯಾಬನ್ನು ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಮಳೆ ಆಶ್ರಿತಕ್ಕೂ ಕೊಡಬೇಕು, ನೀರಾವರಿಗೂ ಕೊಡಬೇಕು, ಬಹುವಾರ್ಷಿಕ ಇದಕ್ಕೂ ಕೊಡಬೇಕು, ಎಲ್ಲಕ್ಕೂ ಒಂದೇ ಸ್ಲ್ಯಾಬನ್ನು ಮಾಡಿ ಅಂತ ಹೇಳಿ ಅಲ್ಲಿ ಬೇಡಿಕೆಯನ್ನು ಅಲ್ಲಿ ಶಾಸಕರು, ಮಂತ್ರಿಗಳೆಲ್ಲ. ಹಾಗಾಗಿ 8,500ಗೆ 8,500. ಸೊ ಮಳೆ ಆಶ್ರಿತ ಪ್ರದೇಶದಲ್ಲಿ ಹಾನಿಯಾಗಿರೋದಕ್ಕೆ 17,000 ಕೊಡ್ತೀವಿ. 8,500 NDRF ಸಿಗುತ್ತೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ 8,500 ಘೋಷಣೆ ಮಾಡಿದರೆ 17,000 ಹೆಕ್ಟೇರ್ಸಿಗೆ ಕೊಡ್ತೀವಿ. ಅದಲ್ಲದೆ ನೀರಾವರಿ ಈ ಪ್ರದೇಶದಲ್ಲಿ ಏನಾಗಿದೆ 17,000 ಇದೆ, ಅದಕ್ಕೆ 8,500, ಅದಕ್ಕೆ 25,500 ಸಿಗುತ್ತೆ. ಒಂದು ಹೆಕ್ಟೇರ್ಸ್ಗೆ 25,000 ಪರಿಹಾರ ಸಿಗುತ್ತೆ. ಬಹುವಾರ್ಷಿಕ ಇದರಲ್ಲಿ 22,500 ಇದೆ, ಅದಕ್ಕೂ 8,500 ಸೇರಿ 31,000. ಇದನ್ನು ನಾವು ಡಿಲೇ ಮಾಡೋ ಪ್ರಶ್ನೆ ಇಲ್ಲ, ಸರ್ಕಾರದ ಮಂಜೂರಾತಿ ಕಾಯೋ ಪ್ರಶ್ನೆ ಇಲ್ಲ. ಜಾಯಿಂಟ್ ಸರ್ವೆ ಮುಗಿದ 1 ದಿವಸಕ್ಕೆ ಸೊ ಅಪ್ಲೋಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಅವರಿಗೆ ರೆವಿನ್ಯೂ ಇಲಾಖೆಯಿಂದ ಅನುಮತಿ ತಗೊಂಡು ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಈ ಕೆಲಸನೂ ಸಹ 1 ತಿಂಗಳೊಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೀವಿ. 15 ದಿವಸನೇ ಸಾಕಾಗುತ್ತೆ, 1 ವಾರದಲ್ಲೇ ಕಂಪ್ಲೀಟ್ ಆಗ್ತೀವಿ. ಸೊ ಮಳೆ ನಿಂತರೆ 1 ವಾರದೊಳಗಡೆ ಕಂಪ್ಲೀಟ್ ಆಗ್ತೀವಿ. ಒಂದು 50 ಲಕ್ಷದವರೆಗೂ ಆಗಬೇಕಾಗತ್ತೆ ಅಂತ ಹೇಳಿದಾರೆ ಅಂದಾಜು. ಅದು ಎಷ್ಟೇ ಆಗಲಿ, 50 ಆಗಲಿ, 60 ಆಗಲಿ ಅಥವಾ 30 ಆಗಲಿ, ಆ ಕೆಲಸ ಕಂಪ್ಲೀಟ್ ಮಾಡ್ತೀವಿ. ಸೊ ಇನ್ನು ಸರ್ವೆ ನಮಗೆ ರೈತರದು ಈಗ ಇದ್ರದ್ದು ಡ್ಯಾಮೇಜ್ ಆಗಿರೋದು 30ರಿಂದ 50 ಲಕ್ಷ ಆಗ್ಬೋದು ಅಂತ ಹೇಳಿದ್ದಾರೆ. ರೈತರದ್ದು ಸರ್ವೆ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಒಂದು 80,000 ಹೆಕ್ಟೇರ್ಸು ಅಂದಾಜು ಅಂತ ಹೇಳಿ 80 ಹೆಕ್ಟೇರ್ ಅಂದಾಜು ಆಗಿದೆ ಅಂತ ಹೇಳಿ ಒಂದು ಅಂದಾಜು ಮಾಡಿರೋದು. ಜಿಲ್ಲೆನಲ್ಲಿ ಎಲ್ಲೂ ಬೇರೆ ಕಡೆ ಎಲ್ಲೂ ಆಗಿಲ್ಲ. 80 ಹೆಕ್ಟೇರು. ಸೊ ಸರ್ವೆ ಮಾಡಿದ್ಮೇಲೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸರ್, ಹೆಕ್ಟೇರ್ಗೆ 25 ಕೊಡ್ತೀನಿ ಅಂತ ಹೇಳಿದ್ರಿ, ರೈತರು ಏನಾದ್ರು ಅದಕ್ಕೆ ಒಪ್ಕೊಂಡಿದ್ದಾರೆ? ಇಲ್ಲಿ ಮಾಹಿತಿ ಸಂಗ್ರಹಣೆ ಮಾಡಿ ಇಡೀ ರಾಜ್ಯಕ್ಕೆ ಒಂದೇ ನೀರಾವರಿ ಜಮೀನು, ಮಳೆ ಆಶ್ರಿತ ಮತ್ತು ಬಹುವಾರ್ಷಿಕ ಎಲ್ಲಕ್ಕೂ ಒಂದೊಂದು ಕಡೆ ಒಂದೊಂದು ಪರಿಹಾರ ಕೊಡ್ಲಿಕ್ಕೆ ಆಗಲ್ಲ. ನಾವು ಈ ಸಲ ಲಿಬರಲ್ ಆಗೇ ಮಾಡಿದ್ವಿ. ಇದಲ್ಲದೆ ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸು ಬರುತ್ತೆ. ಕೃಷಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಇನ್ಶೂರೆನ್ಸು ಬರುತ್ತೆ. ಇನ್ಶೂರೆನ್ಸ್ ಮಾಡದೇ ಇದ್ರೆ ಇದೊಂದೇ ಪರಿಹಾರ. ಇನ್ಶೂರೆನ್ಸ್ ಮಾಡಿದ್ರೆ ಇನ್ಶೂರೆನ್ಸ್ ಪರಿಹಾರನೂ ಬರುತ್ತೆ, ಇದು ಬರುತ್ತೆ. ನೀರು ನಿಲ್ಸಾಗಿದೆ. ಸೊ ಮಳೆ ನಿಂತ ತಕ್ಷಣ ಕೆಲಸ ಬರೋದು. ಡಿನ್ನರ್ ಮೀಟಿಂಗು 3 ತಿಂಗಳಿಗೂ 6 ತಿಂಗಳಿಗೂ ನಡೀತಾ ಇರ್ತದೆ. ಸರ್ಕಾರದಲ್ಲಿ ಏನೆಲ್ಲ ಸೊ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ, ಯಾವ ಜಿಲ್ಲೆನಲ್ಲಿ ಏನೇನು ನಡೆಸ್ತಾ ಇದ್ದೀರಾ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ, ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ CM ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗ್ ಅಂದರೆ
ಕ್ರಾಂತಿ ಚರ್ಚೆ ಟೈಮಲ್ಲಿ ಇಂಪಾರ್ಟೆನ್ಸ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಮೀಟಿಂಗ್ಗೆ ಯಾವುದೇ ತರದ ರಾಜಕೀಯವಾದಂತ ಚರ್ಚೆ ಇಲ್ಲ. ಇದಕ್ಕೆ ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಚುನಾವಣೆ ಬಿಹಾರ್ ನಡೀತಾ ಇದೆ. ಸೊ ನವೆಂಬರ್ 14ಕ್ಕೆ ಘೋಷಣೆ ರಿಸಲ್ಟ್ ಇದೆ. ಅದಾದ ನಂತರ ರೀಶಫಲ್ಲು ಅಥವಾ ಇನ್ನೇನೇ ವಿಚಾರ ಇದ್ರು ಸಿಎಂ DCM ಅಂದ್ರೆ ಮುಖ್ಯಮಂತ್ರಿಗಳು ಪಕ್ಷ ಸಾಕಷ್ಟು ಸಚಿವರಿಗೆ ಕೊಟ್ಬಿಡ್ತಾರೆ. ಸರಿ ರೀ, 2.5 ವರ್ಷ ಬಹಳಷ್ಟು ಜನ 136 ಜನನು ಮಂತ್ರಿ ಆಗ್ಬೇಕು ಅಂತಿದ್ದಾರೆ. 138 ಜನನು, ಅದ್ರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡ್ಬೇಕಲ್ಲ ಆಲ್ಟರ್ನೇಟಿವ್. ಈಗ ಪಂಚಾಯತಿಲಿ 10 ತಿಂಗಳು ಕೊಡ್ತೀವಿ, ಕೊನೆ ಪಕ್ಷ ಸರ್ಕಾರದಲ್ಲಿ 2.5 ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳಕ್ ಹೌದಲ್ವೇನ್ರಿ? 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ 33 ಜನನು ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು. ಇವತ್ತು ಈಗ ನಾಳೆ ಮೀಟಿಂಗ್ ನಲ್ಲಿ ನನಗ್ ಗೊತ್ತಿದ್ದಂಗೆ ಈಗ ಅದು ಯಾವ್ದು ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಅದೇನು ಸಮಾಧಾನ ಪ್ರಶ್ನೆ ಇನ್ನೊಂದಿಲ್ಲ. ಎಲ್ಲ ಸಮಾಧಾನ ಪಕ್ಷದ ತೀರ್ಮಾನ. ಮುಖ್ಯಮಂತ್ರಿಯವರು ಪಕ್ಷ ಕೂತ್ಕೊಂಡು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲಾ ಶಾಸಕರು ಎಲ್ಲಾ ಮಂತ್ರಿಗಳು ಬದ್ಧ. ಅದು ವಿಚಾರ ನಮ್ಗೇನು ಗೊತ್ತಿಲ್ಲಪ್ಪ. ಏನ್ ಆತರ ಏನ್ ನನ್ ಕಂಡಿಲ್ಲಪ್ಪ. ನನಗ್ ಮೊನ್ನೆನೂ ಸಿಕ್ಕಿದ್ರು ಆತರ ಇಲ್ಲ ಚಾನ್ಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.